ನಮಸ್ಕಾರ. ನಮ್ಮ ಸನಾತನ ಧರ್ಮದಲ್ಲಿ ಅಕ್ಷಯ ತೃತೀಯಕ್ಕೆ ಒಂದು ವಿಶೇಷ ಸ್ಥಾನವಿದೆ. ಅಕ್ಷಯ ತೃತೀಯ ಅಂದ ತಕ್ಷಣ ನಮಗೆಲ್ಲರಿಗೂ ಮೊದಲು ನೆನಪಿಗೆ ಬರುವುದು ಚಿನ್ನ. ಆದರೆ ಈ ದಿನ ಖಂಡಿತವಾಗಿಯೂ ಚಿನ್ನವನ್ನ ಖರೀದಿಸಲೇಬೇಕೇ? ಖರೀದಿಸದಿದ್ದರೆ ಏನಾಗ್ತದೆ? ಅಸಲಿಗೆ ಅಕ್ಷಯ ತೃತೀಯ ಎಂದರೆ ಕೇವಲ ಒಡವೆಗಳನ್ನ ಖರೀದಿಸುವುದೇ, ಅಥವಾ ಇದರ ಹಿಂದೆ ಅದಕ್ಕಿಂತಲೂ ದೊಡ್ಡದಾದ ಪುರಾಣ ಅಂತರಾರ್ಥವೇನಾದರೂ ಇದೆಯೇ? ಸಂಪತ್ತನ್ನ ಹೆಚ್ಚಿಸಿಕೊಳ್ಳುವುದಕ್ಕಿಂತ ಸಂಪತ್ತನ್ನ ಹಂಚುವುದರಿಂದ ಅನಂತಕೋಟಿ ಪುಣ್ಯಫಲ ಲಭಿಸುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಏಕೆ ಹೇಳುತ್ತಿವೆ? ಚಿನ್ನ ಖರೀದಿಸಲು ಸಾಧ್ಯವಾಗದ ಸಾಮಾನ್ಯ ಜನರ ಪರಿಸ್ಥಿತಿಯೇನು? ಸಾಲ ಮಾಡಿ ಚಿನ್ನ ಖರೀದಿಸಿದರೆ ಅದರ ಫಲಿತಾಂಶ ಹೇಗಿರುತ್ತದೆ? ಮತ್ಸ್ಯ ಪುರಾಣ ಮತ್ತು ನಾರದ ಪುರಾಣಗಳು ಈ ದಿನದ ಬಗ್ಗೆ ಹೇಳುತ್ತಿರುವ ರಹಸ್ಯಗಳು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಚಿನ್ನ ಖರೀದಿಸಬೇಕೋ ಅಥವಾ ದಾನಗಳಿಂದ ಅನಂತಕೋಟಿ ಪುಣ್ಯಫಲ ಸಿಗುತ್ತದೆಯೋ ತಿಳಿದುಕೊಳ್ಳೋಣ. ಕೃತಯುಗ ಪ್ರಾರಂಭವಾದ ದಿನ ಅಕ್ಷಯ ತೃತೀಯ. ಚಿನ್ನಕ್ಕೂ ಅಕ್ಷಯ ತೃತೀಯಕ್ಕೂ ಏನು ಸಂಬಂಧ? ಅಕ್ಷಯ ತೃತೀಯ ಎಂದರೆ ಏನು? ಈ ದಿನದಂದು ಖಂಡಿತವಾಗಿಯೂ ಚಿನ್ನ ಖರೀದಿಸಲೇಬೇಕೇ? ಇಲ್ಲದಿದ್ದರೆ ಏನಾಗ್ತದೆ? ಖರೀದಿಸಲು ಸಾಧ್ಯವಾಗದವರ ಪರಿಸ್ಥಿತಿ ಏನು? ಪುರಾಣಗಳು ಏನು ಹೇರುತ್ತಿವೆ? ಈ ಎಲ್ಲಾ ಸಂದೇಹಗಳಿಗೆ ಉತ್ತರವೇನು ಎಂಬುದನ್ನು ಈಗ ನೋಡೋಣ. ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲೇಬೇಕೇ? ವೈಶಾಖ ಶುದ್ಧ ತದಿಗೆಯ ದಿನವನ್ನು ನಾವು ಅಕ್ಷಯ ತೃತೀಯವಾಗಿ ಆಚರಿಸುತ್ತೇವೆ. ವಾಸ್ತವವಾಗಿ ಪ್ರಾಚೀನ ಕಾಲದಲ್ಲಿ ಅಷ್ಟಾಗಿ ಪ್ರಚಾರದಲ್ಲಿಲ್ಲದ ಅಕ್ಷಯ ತೃತೀಯವು ಕಳೆದ 3 ದಶಕಗಳಿಂದ ಬಹಳ ಜನಪ್ರಿಯವಾಗಿದೆ. ಅಕ್ಷಯ ತೃತೀಯದಂದು ಚಿನ್ನ, ಬೆಳ್ಳಿಯಂತಹ ಬೆಲೆಬಾಳುವ ವಸ್ತುಗಳನ್ನು ಖರೀದಿಸಿದರೆ ಅವು ಅಕ್ಷಯವಾಗಿ, ಅಂದರೆ ಕರಗದಂತೆ ಇರುತ್ತವೆ ಎಂಬ ನಂಬಿಕೆ ಪ್ರಚಾರದಲ್ಲಿದೆ. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಚಿನ್ನದ ಬೆಲೆ ಗಗನಕ್ಕೇರುತ್ತಿದೆ. ಇಂತಹ ಸಮಯದಲ್ಲಿ ಎಲ್ಲರಿಗೂ ಚಿನ್ನ ಖರೀದಿಸುವುದು ಸಾಧ್ಯವಾಗುವ ಕೆಲಸವಲ್ಲ. ಒಂದು ವೇಳೆ ಸಾಲ ಮಾಡಿ ಚಿನ್ನ, ಬೆಳ್ಳಿಯಂತಹವುಗಳನ್ನು ಖರೀದಿಸಿದರೆ ಚಿನ್ನದ ಜೊತೆಗೆ ಸಾಲವೂ ಅಕ್ಷಯವಾಗಿಯೇ ಇರುತ್ತದೆ ಎಂಬ ಸಂಗತಿಯನ್ನು ನಾವಿಲ್ಲಿ ಮರೆಯಬಾರದು. ಅಕ್ಷಯ ತೃತೀಯ ಎಂದರೆ ಏನು? ಮತ್ಸ್ಯ ಪುರಾಣದ 65ನೇ ಅಧ್ಯಾಯದಲ್ಲಿ ಸಾಕ್ಷಾತ್ ಈಶ್ವರನು ಪಾರ್ವತೀದೇವಿಗೆ ಅಕ್ಷಯ ತೃತೀಯ ವ್ರತದ ಬಗ್ಗೆ ವಿವರಿಸಿದಂತೆ ತಿಳಿದುಬರುತ್ತದೆ. ಯಾವ ಕೆಲಸ ಮಾಡಿದರೂ ಅಕ್ಷಯ ಫಲ. ವೈಶಾಖ ಶುದ್ಧ ತದಿಗೆಯ ದಿನದಂದು ಮಾಡುವ ಯಾವುದೇ ವ್ರತವಾಗಲಿ, ಜಪವಾಗಲಿ, ಹೋಮವಾಗಲಿ, ದಾನಧರ್ಮಗಳಾಗಲಿ ಅಥವಾ ಪುಣ್ಯಕಾರ್ಯಗಳಾಗಲಿ ಅದರ ಫಲವು ಅಕ್ಷಯವಾಗುತ್ತದೆ. ಹಾಗೆಯೇ ಪುಣ್ಯಕಾರ್ಯಗಳಿಂದ ಬರುವ ಫಲವು ಅಕ್ಷಯವಾಗುವಂತೆ ಪಾಪಕಾರ್ಯಗಳಿಂದ ಬರುವ ಪಾಪವೂ ಅಕ್ಷಯವೇ ಆಗುತ್ತದೆ. ಈ ದಿನದಂದು ಅಕ್ಷಯನಾದ ವಿಷ್ಣುವಿನ ಆರಾಧನೆ ವಿಶೇಷವಾಗಿ ನಡೆಯುವುದರಿಂದ ಇದಕ್ಕೆ ಅಕ್ಷಯ ತೃತೀಯ ಎಂದು ಹೆಸರು ಬಂದಿದೆ. ಅಕ್ಷಯ ತೃತೀಯದಂದು ಹೀಗೆ ಮಾಡಿದರೆ ಸಂಪೂರ್ಣ ವ್ರತಫಲ. ಅಕ್ಷತೆಗಳು ಎಂದರೆ ಅಲ್ಪವೂ ಮುರಿಯದ ಬಿರುಕಿಲ್ಲದ ಗಟ್ಟಿಯಾದ ಅಕ್ಕಿಯಿಂದ ಅಕ್ಷತೆಯನ್ನ ತಯಾರಿಸಿ ವಿಷ್ಣು ಭಗವಂತನ ಪಾದಗಳ ಮೇಲೆ ಇಟ್ಟು ಅರ್ಚಿಸಿ, ನಂತರ ಆ ಅಕ್ಕಿಯನ್ನ ಚೆನ್ನಾಗಿ ಮತ್ತೊಮ್ಮೆ ಆರಿಸಿ ಅದರಲ್ಲಿ ಸ್ವಲ್ಪ ಭಾಗವನ್ನ ಬ್ರಾಹ್ಮಣರಿಗೆ ದಾನ ನೀಡಿ ಉಳಿದದ್ದನ್ನು ದೇವಪ್ರಸಾದವಾಗಿ ಭಾವಿಸಿ ಸ್ವೀಕರಿಸುವವರಿಗೆ ಅಕ್ಷಯ ತೃತೀಯ ವ್ರತ ಮಾಡಿದ ಫಲವು ಖಂಡಿತವಾಗಿಯೂ ದೊರೆಯುತ್ತದೆ. ದಾನಧರ್ಮಗಳು ಅನಂತಕೋಟಿ ಪುಣ್ಯಫಲ. ಶ್ರೀ ನಾರದ ಪುರಾಣದ ಪ್ರಕಾರ ಈ ದಿನ ಮಾಡುವ ದಾನಧರ್ಮಗಳು ಅತ್ಯಧಿಕ ಫಲವನ್ನ ನೀಡುತ್ತವೆ ಎಂದು ತಿಳಿದುಬರುತ್ತದೆ. ಮುಖ್ಯವಾಗಿ ಸೂರ್ಯನು ಮೇಷರಾಶಿಯಲ್ಲಿ ಸಂಚರಿಸುವ ವೈಶಾಖ ಮಾಸದಲ್ಲಿ ಬರುವ ಅಕ್ಷಯ ತೃತೀಯ ದಿನದಂದು ಶಾಖದಿಂದ ಉಪಶಮನ ನೀಡುವ ವಸ್ತುಗಳನ್ನು ದಾನ ಮಾಡಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ಅಕ್ಷಯ ತೃತೀಯದಂದು ಈ ದಾನಗಳನ್ನು ಖಂಡಿತವಾಗಿಯೂ ಮಾಡಬೇಕು. ಜಲದಾನ. ಅಕ್ಷಯ ತೃತೀಯ ದಿನದಂದು ದಾರಿಹೋಕರ ಬಾಯಾರಿಕೆ ತಣಿಸಲು ಅರವಟ್ಟಿಗೆಗಳನ್ನು ಸ್ಥಾಪಿಸಿ ಜಲದಾನ ಮಾಡಿದರೆ ಕೋಟಿಪಟ್ಟು ಪುಣ್ಯಫಲ ದೊರೆಯುತ್ತದೆ. ಸ್ವರ್ಗದಲ್ಲಿರುವ ಪಿತೃದೇವತೆಗಳು ಸಂತೋಷಪಡುತ್ತಾರೆ. ಜಲಪಾತ್ರೆ. ಈ ದಿನ ನೀರನ್ನು ತಂಪಾಗಿರಿಸುವ ನೀರಿನ ಮಡಿಗೆಗಳನ್ನು ದಾನ ಮಾಡುವುದು ಒಳ್ಳೆಯದು. ಛತ್ರ, ಛತ್ರಿ. ಅಕ್ಷಯ ತೃತೀಯ ದಿನದಂದು ಬಿಸಿಲಿನಿಂದ ಉಪಶಮನ ನೀಡುವ ಛತ್ರಿಯನ್ನು ದಾನ ಮಾಡಿದರೆ ಕುಟುಂಬ ಸೌಖ್ಯ ಉಂಟಾಗುತ್ತದೆ ಎಂಬ ನಂಬಿಕೆಯಿದೆ. ಪಾದರಕ್ಷೆಗಳು. ಅಕ್ಷಯ ತೃತೀಯ ದಿನದಂದು ಪಾದರಕ್ಷೆಗಳನ್ನು ದಾನ ಮಾಡಿದರೆ ಜೀವನದಲ್ಲಿ ಕಾಡುವ ನೋವುಗಳಿಂದ ಉಪಶಮನ ದೊರೆಯುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಅನ್ನದಾನ. ಎಲ್ಲಾ ದಾನಗಳಿಗಿಂತ ಅನ್ನದಾನವೇ ಶ್ರೇಷ್ಠ ಎಂದು ಹಿರಿಯರು ಹೇಳುತ್ತಾರೆ. ಅಂತಹದಲ್ಲಿ ಅಕ್ಷಯ ತೃತೀಯ ದಿನ ಮಾಡುವ ಅನ್ನದಾನದಿಂದ ಬರುವ ಪುಣ್ಯಫಲ ಬೆಲೆ ಕಟ್ಟಲಾಗದ್ದು. ವಸ್ತ್ರದಾನ. ಅಕ್ಷಯ ತೃತೀಯ ದಿನದಂದು ವಸ್ತ್ರದಾನ ಮಾಡುವವರಿಗೆ ಜೀವನದಲ್ಲಿ ಅನ್ನವಸ್ತ್ರಕ್ಕೆ ಕೊರತೆ ಇರುವುದಿಲ್ಲ. ನಾರದ ಉವಾಚ. ಅಕ್ಷಯ ತೃತೀಯ ದಿನದಂದು ಸಾಮಾನ್ಯವಾಗಿ ಮಾಡುವ ದಾನಧರ್ಮಗಳೇ ಅಕ್ಷಯ ಫಲವನ್ನ ನೀಡುತ್ತಿದ್ದರೆ ಇನ್ನು ಗಂಗಾ ತೀರದಲ್ಲಿ ಮಾಡುವ ದಾನಾದಿ ಫಲಗಳ ಬಗ್ಗೆ ನಾರದ ಮಹರ್ಷಿಗಳು ಹೀಗೆ ವಿವರಿಸಿದ್ದಾರೆ. ಗಂಗಾ ತೀರದಲ್ಲಿ ದಾನ ಸರ್ವಶ್ರೇಷ್ಠ. ಯಾರು ಅಕ್ಷಯ ತೃತೀಯ ದಿನ ಗಂಗಾ ತೀರದಲ್ಲಿ ವಸ್ತುಗಳು, ವಸ್ತ್ರಗಳು, ಧಾನ್ಯಗಳನ್ನು ದಾನ ಮಾಡುತ್ತಾರೋ ಅವರು ಚಿನ್ನ, ರತ್ನಗಳಿಂದ ಕೂಡಿದ ವಿಮಾನದಲ್ಲಿ ತಮ್ಮ ಪಿತೃದೇವತೆಗಳೊಂದಿಗೆ ಕಲ್ಪಕೋಟಿ ಸಹಸ್ರ ಕಾಲ ಬ್ರಹ್ಮಲೋಕದಲ್ಲಿ ಪ್ರಕಾಶಿಸುತ್ತಾರಂತೆ. ನಂತರ ಗಂಗಾ ತೀರದಲ್ಲಿ ಅತ್ಯಂತ ಶ್ರೀಮಂತ ಬ್ರಾಹ್ಮಣನಾಗಿ ಜನ್ಮತಾಳಿ ಕೊನೆಗೆ ಬ್ರಹ್ಮಜ್ಞಾನಿಯಾಗಿ ಮುಕ್ತಿಯನ್ನು ಪಡೆಯುತ್ತಾನೆ.
ಗಂಗಾ ತೀರದಲ್ಲಿ ಗೋದಾನ ಸ್ವರ್ಗಪ್ರಾಪ್ತಿ. ಅಕ್ಷಯ ತೃತೀಯ ದಿನದಂದು ಗಂಗಾ ತೀರದಲ್ಲಿ ಯಥಾವತ್ತಾಗಿ ಗೋದಾನ ಮಾಡಿದವನು ಹಸುವಿನ ಮೈಮೇಲಿನ ರೋಮಗಳ ಸಂಖ್ಯೆ ಎಷ್ಟಿದೆಯೋ ಅಷ್ಟು ವರ್ಷಗಳ ಕಾಲ ಸ್ವರ್ಗಲೋಕದಲ್ಲಿ ನೆಲೆಸಿ ನಂತರ ಭೂಮಿಯ ಮೇಲೆ ಹುಟ್ಟಿ ಉತ್ತಮ ವಿದ್ಯೆಯನ್ನು ಐಶ್ವರ್ಯವನ್ನು ಅನುಭವಿಸಿ ಅಂತ್ಯದಲ್ಲಿ ಮುಕ್ತಿಯನ್ನು ಪಡೆಯುತ್ತಾನೆ ಎಂದು ನಾರದ ಮಹರ್ಷಿಗಳು ತಿಳಿಸಿದ್ದಾರೆ. ಹೀಗೆ ಮಾಡಿದರೆ ಪಿತೃದೇವತೆಗಳಿಗೆ ಸದ್ಗತಿ. ಅಕ್ಷಯ ತೃತೀಯ ದಿನ ಗಂಗಾ ನದಿಯ ದಡದಲ್ಲಿ ವೇದವಿಧನಾದ ಬ್ರಾಹ್ಮಣನಿಗೆ ಕಪಿಲ ಗೋದಾನ ಮಾಡಿದವರಿಗೆ ನರಕದಲ್ಲಿರುವ ಅವರ ಪಿತೃದೇವತೆಗಳೆಲ್ಲರೂ ಸ್ವರ್ಗಲೋಕವನ್ನು ಸೇರುತ್ತಾರೆ ಎಂಬುದು ಶಾಸ್ತ್ರದ ಮಾತು. ಗಂಗಾ ತೀರದಲ್ಲಿ ಭೂದಾನ ತ್ರಿಲೋಕ ಪ್ರಾಪ್ತಿ. ಅಕ್ಷಯ ತೃತೀಯ ದಿನದಂದು ಗಂಗಾ ತೀರದಲ್ಲಿ ಭೂಮಿಯನ್ನು ದಾನ ಮಾಡಿದರೆ ಎಷ್ಟು ಭೂಮಿಯನ್ನು ದಾನ ಮಾಡಿದ್ದಾನೋ ಆ ಭೂಮಿಯಲ್ಲಿ ಎಷ್ಟು ಮರಳಿನ ಕಣಗಳು ಇರುತ್ತವೆಯೋ ಅಷ್ಟು 1000 ವರ್ಷಗಳ ಕಾಲ ಬ್ರಹ್ಮ ವಿಷ್ಣು ಶಿವಲೋಕಗಳಲ್ಲಿ ವಾಸಿಸಿ ಮತ್ತೆ ಭೂಮಿಯ ಮೇಲೆ ಹುಟ್ಟಿ ಸಪ್ತದ್ವೀಪಾಧಿಪತಿಯಾಗುತ್ತಾನೆ ಎಂದು ನಾರದರೆ ಸ್ವತಃ ವರ ನೀಡಿದ್ದಾರಂತೆ. ಅಕ್ಷಯ ತೃತೀಯದಂದು ನಡೆದ ಪೌರಾಣಿಕ ವಿಶೇಷಗಳು. ಶ್ರೀಕೃಷ್ಣನು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಅಕ್ಷಯ ತೃತೀಯವಿನದಂದೇ ಸಮರ್ಪಿಸಿದನು. ಈ ಸಂದರ್ಭದಲ್ಲಿ ಈಗಲೂ ಮಥುರಾ ದ್ವಾರಕದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಅಕ್ಷಯ ತೃತೀಯ ದಿನದಂದು ಹಿಮಾಲಯದ ತಪ್ಪಲಿನಲ್ಲಿರುವ ಗಂಗೋತ್ರಿ ಯಮುನೋತ್ರಿ ದೇವಾಲಯಗಳು 6 ತಿಂಗಳ ನಂತರ ಮತ್ತೆ ತೆರೆಯಲ್ಪಡುತ್ತವೆ. ಸಿಂಹಾಚಲ ಅಪ್ಪಣ್ಣ ದೇವಾಲಯದಲ್ಲಿ ಇಂದು ಅತ್ಯಂತ ವೈಭವೋಪೇತವಾಗಿ ಸ್ವಾಮಿ ದೇವರಿಗೆ ಚಂದನೋತ್ಸವ ನಡೆಯುತ್ತದೆ. ವರ್ಷವಿಡೀ ಚಂದನದಿಂದ ಮುಚ್ಚಲ್ಪಟ್ಟಿರುವ ಸ್ವಾಮಿ ಇಂದು ತನ್ನ ನಿಜರೂಪ ದರ್ಶನವನ್ನು ಭಕ್ತರಿಗೆ ಅನುಗ್ರಹಿಸುತ್ತಾರೆ. ಸಂಪತ್ತನ್ನ ಹೆಚ್ಚಿಸಿಕೊಳ್ಳುವುದಲ್ಲ, ಹಂಚಿಕೊಳ್ಳಿ. ಅಕ್ಷಯ ತೃತೀಯದ ಹಿಂದಿರುವ ಪುರಾಣ ವಿಶೇಷಗಳನ್ನು ತಿಳಿದುಕೊಂಡಿರಲ್ಲವೇ? ನಿಜಕ್ಕೂ ಅಕ್ಷಯ ತೃತೀಯ ದಿನದಂದು ಚಿನ್ನ ಬೆಳ್ಳಿ ಖರೀದಿಸಬೇಕು ಎಂದು ಎಲ್ಲಿಯೂ ಇಲ್ಲ. ಬದಲಾಗಿ ಈ ದಿನ ದಾನಗಳನ್ನು ಮಾಡಬೇಕು ಎಂದು ಪುರಾಣಗಳು ಹೇಳುತ್ತವೆ. ಅನವಶ್ಯಕವಾಗಿ ಸಾಲ ಮಾಡಿಯಾದರೂ ಚಿನ್ನ ಖರೀದಿಸಬೇಕು ಎಂಬ ಆಲೋಚನೆ ಬಿಟ್ಟು ನಮ್ಮ ಶಕ್ತಿಗನುಸಾರ ದಾನ ಮಾಡಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಸಂಪತ್ತನ್ನು 4ರೊಂದಿಗೆ ಹಂಚಿಕೊಳ್ಳಬೇಕು ಎಂದು ಹೇಳುತ್ತದೆ ಹೊರತು ಸಂಪತ್ತನ್ನು ಕೇವಲ ಹೆಚ್ಚಿಸಿಕೊಳ್ಳಬೇಕು ಎಂದು ಎಲ್ಲಿಯೂ ಹೇಳಿಲ್ಲ. ನಾವು ಕೂಡ ನಮ್ಮ ಶಕ್ತಿಗನುಸಾರ ಎಂದು ದಾನ ಧರ್ಮಗಳನ್ನು ಮಾಡಿ ಅಕ್ಷಯವಾದ ಫಲವನ್ನು ಪಡೆಯೋಣ, ಸುಖ ಸಂತೋಷಗಳನ್ನು ಪಡೆಯೋಣ. ನೋಡಿದ್ದಿರಲ್ಲವೇ, ಅಕ್ಷಯ ತೃತೀಯ ಎಂದರೆ ಕೇವಲ ಲಾಕರ್ಗಳಲ್ಲಿ ಚಿನ್ನವನ್ನು ಬಚ್ಚಿಡುವುದಲ್ಲ, ನಮಗಿರುವಷ್ಟಲ್ಲಿ ಹಸಿದವರಿಗೆ ಅನ್ನ ನೀಡುವುದು, ಬಾಯಾರಿದವರಿಗೆ ನೀರು ಕೊಡುವುದು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು. ನಮ್ಮ ಭಾರತೀಯ ಸಂಸ್ಕೃತಿ ಸಂಪತ್ತನ್ನು ಶೇಖರಿಸುವುದಲ್ಲ, ಹಂಚಿಕೊಳ್ಳಬೇಕು ಎಂದು ಕಲಿಸುತ್ತಿದೆ. ಸಾಲ ಮಾಡಿ ಆಡಂಬರಕ್ಕೆ ಹೋಗುವುದಕ್ಕಿಂತ ನಮ್ಮ ಶಕ್ತಿಗನುಸಾರ ದಾನಧರ್ಮಗಳನ್ನು ಮಾಡಿ ಆ ಅಕ್ಷಯ ಪುರುಷನಾದ ಶ್ರೀ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆಯೋಣ. ಈ ವರ್ಷ ಅಕ್ಷಯ ತೃತೀಯದಂದು ನೀವು ಯಾವ ದಾನವನ್ನು ಮಾಡಲು ಬಯಸುತ್ತೀರಿ ಎಂದು ಕೆಳಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ. ಹೆಚ್ಚಿನ ಆಧ್ಯಾತ್ಮಿಕ ವಿಶೇಷಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ.